ಕರ್ತನಲ್ಲಿ ಪ್ರೀತಿಯುಳ್ಳಂಥ ನನ್ನ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಒಂದು ದಿನದಲ್ಲಿ, ಈ ಒಂದು ಸಮಯದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದಕ್ಕೆ ತಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಾ. ನಿಮ್ಮನ್ನು ಅಭಿನಂದಿಸ್ತೇನೆ. ಹಾಗಾದರೆ ಬನ್ನಿ, ಪ್ರಾರ್ಥನೆಯೊಂದಿಗೆ ನಮ್ಮ ಸಂದೇಶವನ್ನು ಪ್ರಾರಂಭಿಸೋಣ. ಪ್ರಾರ್ಥಿಸೋಣ. ಕೃಪಾ ಸಂಪೂರ್ಣನಾಗಿರುವ ನಮ್ಮ ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ಸ್ವಾಮಿ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಕರ್ತನಾದ ದೇವರೇ, ಯಾರಾದರೂ ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿರುವುದಾದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಅವರನ್ನು ಗುಣಪಡಿಸು ಸ್ವಾಮಿ. ಮಳೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಮಳೆಯಿಲ್ಲದೆ ಅನೇಕರು ಕಷ್ಟಪಡುವಾಗ, ಅನೇಕ ರೈತರು ತಮ್ಮ ವ್ಯವಸಾಯವನ್ನು ಮಾಡುವುದಕ್ಕೆ ಕಷ್ಟವಾಗುವಾಗ ಮಳೆಯನ್ನು ಒದಗಿಸಿಕೊಡು. ಅನೇಕ ಮಕ್ಕಳು ವಾರ್ಷಿಕ ಪರೀಕ್ಷೆಯನ್ನು ಬರೆಯುವುದಕ್ಕೆ ಸಿದ್ಧರಾಗುತ್ತಾ ಇದ್ದಾರೆ ಸ್ವಾಮಿ. ಅವರಿಗೆ ಬೇಕಾದಂಥ ಜ್ಞಾನ ತಿಳುವಳಿಕೆಯನ್ನು ದಯಪಾಲಿಸಿಕೊಡು. ವರ್ಷದ ಕೊನೆಯ ಭಾಗದಲ್ಲಿರುವಂಥವರಿಗೆ ಬೇಕಾದಂಥ ದೈವಿಕ ಆಶೀರ್ವಾದವನ್ನು ನಿನ್ನ ವಾಕ್ಯದ ಮೂಲಕವಾಗಿ ಸದಾಕಾಲ ದಯಪಾಲಿಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಸಂದೇಶವನ್ನು ತಾವೆಲ್ಲರೂ ಸಂತೋಷಭರಿತರಾಗಿ ಕೇಳುತ್ತಾ ಇರುವಾಗ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಬಲಪಡಿಸುವಾತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ದೇವರ ಎಣಿಕೆಯಲ್ಲಿ ಏನಾಗಿದ್ದೇವೆ? ದೇವರ ವಾಕ್ಯದಲ್ಲಿ ಇವತ್ತಿನ ಸಂದೇಶ ಹೇಳುವಂಥದ್ದಾಗಿದೆ, ದೇವರ ದೃಷ್ಟಿಯಲ್ಲಿ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿದ್ದೇವೆ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದದರಿಂದ ನಾವು ನೂತನ ವ್ಯಕ್ತಿಗಳಾಗಿದ್ದೇವೆ, ನೂತನ ಸೃಷ್ಟಿಗಳಾಗಿದ್ದೇವೆ, ಆತನ ಭಕ್ತರಾಗಿದ್ದೇವೆ, ಆತನ ಪ್ರಜೆಗಳಾಗಿದ್ದೇವೆ. ಇವತ್ತಿನ ದಿನದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದನ್ನು ನೋಡುತ್ತೇವೆ. ಹೀಗಿರಲಾಗಿ ನೋಡಿ, ಆ ಒಂದು ಪದ ಬಳಕೆಯನ್ನು ನೋಡುವಾಗ ಹೀಗಿರಲಾಗಿ ಅಂದರೆ ಏನು, ಅಲ್ಲಿ ಒಂದು ಅರ್ಥ ಇದೆ. ಹೀಗಿರಲಾಗಿ ಯಾವನಾದರೂ, ಅಲ್ಲಿ ಒಂದು ಜನಾಂಗದ ಕುರಿತು ಮಾತನಾಡ್ತಾ ಇಲ್ಲ, ಒಂದು ಭಾಷೆಯ ಕುರಿತು ಮಾತನಾಡ್ತಾ ಇಲ್ಲ, ಅಥವಾ ಒಂದು ಗುಂಪಿನ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಹೇಗೆ ನಾವು ಕ್ರಿಸ್ತನಲ್ಲಿದ್ದರೆ, ಒಂದು ವೇಳೆ ಕ್ರಿಸ್ತನ ಹೆಸರನ್ನು ಇಟ್ಕೊಂಡ ತಕ್ಷಣ ನಾವು ಕ್ರಿಸ್ತನಲ್ಲಿರಲಿಕ್ಕೆ ಸಾಧ್ಯನಾ? ಕ್ರಿಸ್ತನು ಅನ್ನುವ ಸಭೆಗೆ ಹೋಗಿ ಆರಾಧನೆ ಮಾಡಿದ ತಕ್ಷಣ ನಾವು ಕ್ರಿಸ್ತನಲ್ಲಿದ್ದೇವೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯನಾ? ಕ್ರಿಸ್ತನ ಹೆಸರನ್ನು ಹೇಳಿ ಪ್ರಾರ್ಥಿಸುವುದರಿಂದ, ಅಥವಾ ವಾಕ್ಯವನ್ನು ಓದುವುದರಿಂದ, ಅಥವಾ ನಾವು ಆದಿ ಕ್ರೈಸ್ತ ಸಭೆಯವರು, ಅಥವಾ ನಮ್ಮ ಕುಟುಂಬ 4-5 ತಲೆಮಾರುಗಳಿಂದ ನಾವು ಕ್ರೈಸ್ತರಾಗಿದ್ದೇವೆ, ಹಾಗಾಗಿ ನಾವು ಕ್ರಿಸ್ತನಲ್ಲಿದ್ದೇವೆ, ಕ್ರಿಸ್ತನ ವಾಕ್ಯದಲ್ಲಿದ್ದೇವೆ, ಇಡೀ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಕ್ರಿಸ್ತನ ಹೆಸರನ್ನೇ ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳುವುದರಿಂದ ನಾವು ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವಾತನಾಗಿದ್ದಾನೆ, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಮಾಡಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಸಾಮಾನ್ಯವಾಗಿ ಹೊಸ ವರ್ಷ ಪ್ರಾರಂಭವಾಗುವಾಗ ಈ ವಾಕ್ಯವನ್ನು ಮುಂದೆ ಇಟ್ಟುಕೊಂಡು ಅನೇಕ ಸಂದೇಶಕರು ಸಂದೇಶವನ್ನು ಕೊಡುತ್ತಾರೆ. ಇಗೋ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ ಆಗುತ್ತಾನೆ ಎಂಬುದಾಗಿ ಕೇವಲ ಹೊಸ ವರ್ಷದ ಪ್ರಾರಂಭದ 1ನೇ ತಾರೀಕಿನಲ್ಲಿ ಆ ಸಂದೇಶವನ್ನು ಕೇಳಿ ಅವರು ಆ ಕ್ಷಣಿಕ ಮರೆತು ಹೋಗಿ ತಮ್ಮ ಹಳೆಯ ಪಾಪದ ಜೀವಿತದಲ್ಲಿ ಎಷ್ಟೋ ಜನ ತಮ್ಮ ಹೃದಯವನ್ನು ಮಲಿನ ಮಾಡಿಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಹೊಸ ವರ್ಷವನ್ನು ಹೇಗೆ ಬರಮಾಡಿಕೊಂಡು ಒಂದು ಹೊಸ ಜೀವಿತವನ್ನು ನಾವು ಅಪೇಕ್ಷೆ ಪಡುತ್ತೇವೋ, ಅದೇ ರೀತಿಯಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿದ್ದಂಥ ಸಮಯದಲ್ಲಿ ಆತನು ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ದೇವರು ಸಮಾಧಾನದ ಪ್ರಭು ಆಗಿದ್ದಾನೆ.
ಆತನು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ ನಾವು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದಲ್ಲಿ ನಾವು ಓದುತ್ತಾ ಬರುವಾಗ ಅಲ್ಲಿ ಎಲ್ಲ ವಾಕ್ಯಗಳು ಕೂಡ ಯೇಸು ಕ್ರಿಸ್ತನಿಗೆ ಕೊಟ್ಟಂಥ ಬಿರುದುಗಳ ಬಗ್ಗೆ ಮಾತನಾಡುವಂಥದ್ದಾಗಿದೆ. ಪ್ರಿಯ ದೇವಜನರೇ, ನಾವು ಕ್ರಿಸ್ತನಲ್ಲಿದ್ದಾಗ ಮಾತ್ರ ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ಆ ಒಂದು ಸಮಾಧಾನದ ಪ್ರಭುವಾದಂಥ ಯೇಸು ಕ್ರಿಸ್ತನು ಆ ಸಮಾಧಾನದ ವಾಕ್ಯವನ್ನು ನಮಗೆ ಕೊಡುವಂಥವನಾಗಿದ್ದಾನೆ. ಹೇಗೆ? ಆ ಸಮಾಧಾನದ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವನ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ, ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮನ್ನು ಮೀಸಲಾದಂಥ ಜನಾಂಗವನ್ನಾಗಿ ಆರಿಸಿಕೊಂಡಿರುವಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಇವತ್ತು ಕ್ರಿಸ್ತನ ಪ್ರತಿನಿಧಿಗಳಾಗಿದ್ದೇವೆ, ಕ್ರಿಸ್ತನ ಹಿಂಬಾಲಕರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಯಾಕೆಂದರೆ ಆತನು ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಪ್ರಿಯರೇ, ದೇವರು ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರನ್ನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಪೌಲನು ಕೊರಿಂಥ ಸಭೆಗೆ ಬರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನಾವು ಆತನೊಂದಿಗೆ ಕೆಲಸ ಮಾಡುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಇವತ್ತು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ಪಾಪ ಸ್ವರೂಪವನ್ನು ಪಡ್ಕೊಂಡ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಯಾಕೆಂದರೆ ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದಾಗಿ ನೋಡುವಾಗ ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಆತನ ಮೇಲೆ ಹಾಕಿದನು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ ಓದುವಾಗ ಗೊತ್ತಾಗುತ್ತೆ. ಪ್ರಿಯರೇ, ನಮ್ಮ ಪಾಪಗಳಿಂದ ಆತನು ಎಲ್ಲವನ್ನು ಹೊತ್ತುಕೊಂಡ ಎಂಬುದಾಗಿ ನೋಡುತ್ತೇವೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಕ್ರಿಸ್ತನ ರಕ್ತವು ಅಮೂಲ್ಯವಾದಂಥ ರಕ್ತವಾಗಿದೆ. ಯಾಕೆಂದರೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಆಗಬೇಕು, ಆತನ ಮಕ್ಕಳಾಗಬೇಕು, ಆತನ ಜೀವನದ ಮಾರ್ಗದಲ್ಲಿ ನಾವು ಕೂಡ ಜೀವಿಸಬೇಕು ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಕ್ರಿಸ್ತನ ಮರಣದಲ್ಲಿ ನಾವು ಪಾಲುಗಾರರಾಗಬೇಕಾಗಿದೆ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದುತ್ತಾ ಬರುವಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಪ್ರಿಯರೇ, ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ದೇವರ ಕೃಪೆಯು ಇನ್ನೂ ಹೆಚ್ಚಲಿ ಎಂಬುದಾಗಿ ಇನ್ನೂ ಪಾಪದಲ್ಲಿ ಇರಬೇಕೋ ಎಂಬುದಾಗಿ ಪೌಲನು ರೋಮಾಪುರ ಸಭೆಗೆ ಎಚ್ಚರಿಸಿದ ಹಾಗೆ ಇವತ್ತು ನಾವು ಕ್ರಿಸ್ತನಲ್ಲಿದ್ದರೆ ಮಾತ್ರ ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಇನ್ನು ನಮ್ಮ ಹಳೆಯ ಜೀವಿತದ ಪಾಪಗಳನ್ನು ಇಟ್ಟುಕೊಂಡು ನಾನು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇನೆ, ಹೊಸ ಬಟ್ಟೆಯನ್ನು ಹಾಕಿಕೊಂಡಿದ್ದೇನೆ, ಒಂದು ಒಳ್ಳೆಯ ಊಟವನ್ನು ಈ ದಿನದಲ್ಲಿ ಹೊಸ ವರ್ಷದಲ್ಲಿ ಮಾಡ್ತಾ ಇದ್ದೇನೆ ಎಂಬುದಾಗಿ ನಾವು ಹೊಸ ವರ್ಷದಲ್ಲಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಂಬುದಾಗಿ ನಾವು ಹೇಳ್ತೇವೆ. ನಾವು ಬಾಯಿ ಮಾತಿನಲ್ಲಿ ಮಾತ್ರ ಹೇಳ್ತೇವೆ. ನಿಜವಾದಂಥ ನಮ್ಮ ಹೃದಯದ ಜೀವಿತದಲ್ಲಿ ಏನಾದರೂ ಬದಲಾವಣೆ ಆಗಿದ್ದೇವಾ? ಮದ್ಯಪಾನ ಮಾಡುವವನು ಮದ್ಯಪಾನ ಮಾಡ್ತಾನೆ ಇದ್ದಾನೆ. ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂಥವನು ಹೊಸ ವರ್ಷ ಆದ ಬಳಿಕವೂ ಅದೇ ಕೆಲಸದಲ್ಲಿ ಇದ್ದಾನೆ. ಅನೇಕ ಹೇಸಿಗೆಯ ಪಾಪದ ಕೆಲಸವನ್ನು ಮಾಡ್ತಾ ಇದ್ದಾನೆ. ಪ್ರಿಯರೇ, ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿ ಮಾಡುವುದರಿಂದ ಆ ಒಂದು ಜೀವಿತದಲ್ಲಿ ಬದಲಾವಣೆಯನ್ನು ಕಾಡ್ತಾ ಇಲ್ಲ. ಪ್ರಿಯರೇ, ಆದ್ದರಿಂದ ಯಾವನಾದರೂ ಕ್ರಿಸ್ತನಲ್ಲಿದ್ದಾಗ ಮಾತ್ರ ಅವನು ನೂತನ ಸೃಷ್ಟಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಪೌಲ ಹೇಳುತ್ತಾನೆ, ನಾವು ಇನ್ನೂ ಕೂಡ ಪಾಪದಲ್ಲಿ ಇರಬೇಕು, ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ? ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಬದುಕುವುದು ಹೇಗೆ? ಕ್ರಿಸ್ತನು ನಮ್ಮಲ್ಲಿರುವಾಗ ನಾವು ನೂತನ ಸೃಷ್ಟಿಗಳಾಗಬೇಕಾಗಿದೆ. ನಮ್ಮಲ್ಲಿ ಒಂದು ನೂತನವಾದಂಥ ಜೀವಿತವಾಗಬೇಕಾಗಿದೆ. ನಮ್ಮ ಮನಸ್ಸು ನೂತನವಾಗಬೇಕಾಗಿದೆ. ನಮ್ಮ ಆಲೋಚನೆಗಳು ನೂತನವಾಗಬೇಕಾಗಿದೆ. ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಪಾಪದ ಕಾರ್ಯಗಳನ್ನು ಬಿಟ್ಟು ನಮ್ಮ ಕುಟುಂಬವನ್ನು ನೂತನಪಡಿಸಿಕೊಳ್ಬೇಕಾಗಿದೆ. ಇವತ್ತು ಕುಟುಂಬದಲ್ಲಿ ಪಾಪದ ಜೀವಿತಗಳು ಎಲ್ಲಿ ತುಂಬಿರುತ್ತೆ ಪ್ರಿಯರೇ, ಆ ಕುಟುಂಬ ನೂತನವಾಗಲಿಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನ ಪ್ರಸನ್ನತೆ ಆ ಮನೆಯ ಮೇಲೆ, ಕುಟುಂಬದ ಮೇಲೆ ಇಳಿದು ಬಂದಾಗ ಮಾತ್ರ ಆ ಕುಟುಂಬ ಅಲ್ಲಿ ಜೀವಿಸುವಂಥ ವ್ಯಕ್ತಿಗಳು ನೂತನವಾಗಲಿಕ್ಕೆ ಸಾಧ್ಯ. ಹಾಗಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯೋದು. ಇವತ್ತು ಅನೇಕ ಯವನಸ್ಥ ಮಕ್ಕಳು ನನಗೆ ದೀಕ್ಷಾ ಸ್ನಾನ ಕೊಡಿ ಎಂಬುದಾಗಿ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ತಾರೆ. ಪ್ರಿಯರೇ,
ಕೆಲವರು ಒಂದು ಸಭೆಗೆ ಸೇರಬೇಕೆಂಬುದಾಗಿ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಕೆಲವರು ಮದುವೆಯ ಆಸೆಗೋಸ್ಕರವಾಗಿ ದೀಕ್ಷಾ ಸ್ನಾನವನ್ನು ಪಡ್ಕೊಳ್ತಾರೆ. ಒಂದು ವೇಳೆ ಕೆಲವರು ಸಂಸ್ಥೆ ನನಗೆ ಯಾವುದೋ ಒಂದು ಕೆಲಸ ಕೊಡುತ್ತೆ, ಅದಕ್ಕೋಸ್ಕರವಾಗಿ ನಾನು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಈ ಒಂದು ಕೆಟ್ಟ ಆಲೋಚನೆಯ ಮೂಲಕವಾಗಿ ಒಂದು ನಿರ್ಧಾರವನ್ನು ಬದಲಾಯಿಸಿಕೊಳ್ಳದೆ ಅವರು ತಮ್ಮ ಜೀವಿತದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ತಾರೆ. ಪ್ರಿಯರೇ, ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕಾದರೆ ಪ್ರತಿಯೊಬ್ಬ ಮನುಷ್ಯನು ದೇವರ ವಾಕ್ಯವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಸತ್ಯವೇದವನ್ನು ಸರಿಯಾಗಿ ಅಧ್ಯಯನ ಮಾಡಿ ಪಾಠಗಳನ್ನು ಅರ್ಥ ಮಾಡಿಕೊಂಡು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಬೇಕಾಗಿದೆ. ಪ್ರಿಯರೇ, ಅನೇಕರು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುವಾಗ ಸಭೆಯಲ್ಲಿ ಕೆಲವು ವಚನಗಳನ್ನು ಬೋಧಿಸುತ್ತಾರೆ. ಅವರು ತಮ್ಮ ಬಲಗೈಯನ್ನೆತ್ತಿ ಸೂಚಿಸುವಂಥವರಾಗಿದ್ದಾರೆ. ಆದರೆ ದೀಕ್ಷಾ ಸ್ನಾನ ತೆಗೆದುಕೊಂಡು ನಂತರದ ಮಾರನೆಯ ದಿನದಲ್ಲಿ ಅಥವಾ ಕ್ಷಣಾರ್ಧದಲ್ಲಿ ಅವರು ತಮ್ಮ ಹಳೆಯ ಜೀವಿತಕ್ಕೆ ಹೋಗುವಂಥದ್ದನ್ನು ನೋಡುತ್ತೇವೆ. ಹಾಗಾದರೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯನಾ? ಕ್ರಿಸ್ತನಲ್ಲಿ ಹೊಸಬರಾಗಿ ಜೀವಿಸುವುದಕ್ಕೆ ಸಾಧ್ಯನೇ ಪ್ರಿಯರೇ? ಹಾಗಾಗಿ ಇಲ್ಲಿ ಪೌಲ ಹೇಳ್ತಾನೆ, ಈಗ ನಾವು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡಿದ್ದೇವೆ. ಹಾಗಾಗಿ ಈಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ನಾವು ಪಾಲುಗಾರರಾಗಿದ್ದೇವೆ, ಆತನೊಂದಿಗೆ ಹೂಣಲ್ಪಟ್ಟಿದ್ದೇವೆ. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಈಗ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇವೆ, ಹೊಸಬರಾಗಿ ನಾವು ನಡೆದುಕೊಳ್ಬೇಕಾಗಿದೆ. ಆ ಹೊಸಬರಾಗಿ ನಡೆದುಕೊಳ್ಳುವುದು ಅಂಥದ್ದು ಬಹಳ ಇವತ್ತಿನ ದಿನದಲ್ಲಿ ತುಂಬ ದುಃಖಕರವಾದ ಸಂಗತಿಯಾಗಿದೆ. ಅನೇಕರು ನಾನು ಪ್ರಾರಂಭದಲ್ಲಿ ಹೇಳಿದನಲ್ಲ, ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕೆ ಈ ಕಾರಣಗಳನ್ನು ಇಟ್ಟುಕೊಂಡು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತಾರೆ. ನಿಜವಾಗಿ ತಮ್ಮ ಹೃದಯವನ್ನು ದೇವರಿಗೆ ಅರ್ಪಿಸುವುದರ ಮೂಲಕವಾಗಿ ಅವರು ಭಯಭಕ್ತಿಯಿಂದ ಮಾನಸಾಂತರಪಟ್ಟು ದೀಕ್ಷಾ ಸ್ನಾನವನ್ನು ಅವರು ತೆಗೆದುಕೊಳ್ಳುವುದಿಲ್ಲ ಪ್ರಿಯರೇ. ಹಾಗಾಗಿ ಅವರು ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪೌಲನು ಹೇಳುವಂಥದ್ದನ್ನು ನಾವು ನೋಡುವಾಗ, ನಾವು ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟಿದ್ದೇವೆ. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ಹೇಗೆ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ಅದೇ ರೀತಿಯಾಗಿ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಅಲ್ಲಿ ಪೌಲನು ರೋಮಾಪುರ ಸಭೆಗೆ ಹೇಳುವಂಥದ್ದನ್ನು ನೋಡುತ್ತೇವೆ. ನಮ್ಮಲ್ಲಿ ಹೊಸತನದ ಜೀವಿತ ಇರಬೇಕು ಪ್ರಿಯರೇ. ಕೇವಲ ಹೊರಗಿನ ತೋರ್ಪಡಿಕೆಯಲ್ಲಿ ನಾವು ಬಹಳ ಅಂದಚಂದವಾಗಿ ಕಾಣಿಸಿಕೊಂಡು ಒಳಗಿನ ತೋರ್ಪಡಿಕೆಯಲ್ಲಿ ನಾವು ಹೊಸಬರಾಗಿ ಜೀವಿಸದೆ ಹೋದರೆ ನಿಜವಾಗಿ ಅದಕ್ಕೆ ಅರ್ಥ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಹಾಗಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ನಾವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಬೇಕೆಂಬುದಾಗಿ ನೋಡುತ್ತೇವೆ. 6ನೇ ವಚನದಲ್ಲಿ ನೋಡುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನದಲ್ಲಿ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಬಾಧವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವುದರಿಂದ ನಮಗೆ ಮನಸ್ಸಿನಲ್ಲಿ ಜೀವವು ಮನಃಶಾಂತಿಯೂ ಕೂಡ ಸಿಗುವಂಥದ್ದಾಗಿದೆ ಪ್ರಿಯರೇ. ಯಾವಾಗ ನಾವು ಪವಿತ್ರಾತ್ಮನ ಮೇಲೆ ಮನಸ್ಸಿಡದೆ ಜೀವಿಸ್ತೇವೆ ಅದು ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ನಾವು 9ನೇ ವಚನ ನೋಡುವಾಗ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇರುವುದಾದರೆ ಅವನು ಕ್ರಿಸ್ತನ ಮಗನಾಗಲಿಕ್ಕೆ ಸಾಧ್ಯ ಪ್ರಿಯರೇ. ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗುವುದಕ್ಕೆ ಸಾಧ್ಯ. ಆತನಲ್ಲಿ ನೂತನ ಮನಸ್ಸು, ನೂತನವಾದಂಥ ಜೀವಿತ ಉಂಟಾಗುವುದಕ್ಕೆ ಸಾಧ್ಯ. ಹಾಗಾಗಿ ನಾವು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುವಾಗ ಅಥವಾ ಸಭಾಪಾಲಕರು ಒಬ್ಬ ಯವನಸ್ಥನಿಗೆ ಸಭೆಯ ವಿಶ್ವಾಸಿ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಮಾಣದಿಂದಲೂ ಪೂರ್ಣ ಪ್ರಾಣದಿಂದಲೂ ದೇವರನ್ನು ಪ್ರೀತಿಸಿ ಆತನನ್ನು ಸೇವಿಸುವುದಾದರೆ, ದೇವರನ್ನು ಪೂರ್ಣ ರೀತಿಯಲ್ಲಿ ಅಂಗೀಕರಿಸಿಕೊಂಡಾಗ ಮಾತ್ರ ಆತನು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುವುದಕ್ಕೆ ಯೋಗ್ಯನಾಗಿರ್ತಾನೆ ಹೊರತು ನಾವು ಸುಮ್ಮನೆ ಯಾವುದೋ ಒಂದು ಕಾಟಾಚಾರಕ್ಕೋಸ್ಕರವಾಗಿ ದೀಕ್ಷಾ ಸ್ನಾನವನ್ನು ಕೊಡುವುದರಿಂದ ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ.
ಅದೇ 14ನೇ ಆ ವಚನವನ್ನು ನೋಡುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪಾ ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ನೋಡಿ, ಪವಿತ್ರಾತ್ಮನು ಕೂಡ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುವಂಥವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನಾವು ಹೊಸಬರಾಗಿ ಜೀವಿಸುವಾಗ, ಪವಿತ್ರಾತ್ಮನ ಫಲಗಳಿಂದ ಕೂಡಿದವರಾಗಿ ನಾವು ಜೀವಿಸುವಾಗ, ಪವಿತ್ರಾತ್ಮನು ನಮಗೆ ಯಾವಾಗಲೂ ಕೂಡ ಸಾಕ್ಷಿಯನ್ನು ನಮ್ಮ ಪರವಾಗಿ ಹೇಳುವಂಥವನಾಗಿದ್ದಾನೆ. ಯಾಕೆಂದರೆ ಯೇಸು ಕ್ರಿಸ್ತನೇ ಹೇಳಿದ ಮಾತು, ಆ ಸತ್ಯದ ಆತ್ಮನು ನಿಮ್ಮಲ್ಲಿ ಬಂದಾಗ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಾತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಈಗ ಸತ್ಯದ ಆತ್ಮನು, ಪವಿತ್ರಾತ್ಮನು ಆ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಾಗ ನಾವು ನೂತನ ಸ್ವಭಾವವುಳ್ಳವರಾಗಿ ಜೀವಿಸುವಾಗ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿಯನ್ನು ಹೇಳುವಂಥವನಾಗಿದ್ದಾನೆ. ಯಾಕೆಂದರೆ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರಾಗಿದ್ದೇವೆ. ಹೇಗೆಂದರೆ ಕ್ರಿಸ್ತನಿಂದ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನೋಡಿ, ಎಂಥ ಅದ್ಭುತವಾದಂಥ ವಾಕ್ಯ. ಆತನ ಮಹಿಮೆಯಲ್ಲಿ ಕೂಡ ನಾವು ಪಾಲುಗಾರರಾಗುವಂಥವರಾಗಿದ್ದೇವೆ. ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ, ಇನ್ನೊಬ್ಬರ ಕಷ್ಟಗಳನ್ನು ನಾವು ಹೊತ್ತುಕೊಳ್ಳುವುದಾದರೆ, ಇನ್ನೊಬ್ಬರ ಕಷ್ಟಗಳಿಗೆ ನಾವು ಸ್ಪಂದಿಸುವುದಾದರೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಪ್ರಿಯರೇ, ಅನೇಕರು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾರೆ. ಅನೇಕರು ಅಕ್ಕಪಕ್ಕದಲ್ಲಿ ಹಸಿವಿನಿಂದ ಇದ್ದರೂ ಕೂಡ ಅವರಿಗೆ ಒಂದು ಹೊತ್ತಿಗೆ ಆಹಾರವನ್ನು ಕೂಡ ಕೊಡುವುದಕ್ಕೆ ಹೋಗುವುದಿಲ್ಲ. ಪ್ರಿಯರೇ, ಅನೇಕ ಬಲಹೀನರು ನಮ್ಮ ಅಕ್ಕಪಕ್ಕದಲ್ಲಿರುವಾಗ ಅವರನ್ನು ಬಲಪಡಿಸುವುದಕ್ಕೂ ನಾವು ಹೋಗುವುದಿಲ್ಲ. ಪ್ರಿಯರೇ, ಸುಮ್ಮನೆ ನಾವು ಹೊರಗಿನ ತೋರ್ಪಡಿಕೆಯಲ್ಲಿ ಮಾತ್ರ ನಾವು ಹೊಸ ವರ್ಷದ ಆಚರಣೆಯನ್ನು ನಾವು ಮಾಡುವಂಥವರಾಗಿದ್ದೇವೆ. ನಿಜವಾದ ಹೃದಯದ ಒಳಗಿನ ಹೊಸ ವರ್ಷದ ಆಚರಣೆಯನ್ನು ನಾವು ಮಾಡುವುದಾದರೆ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಮಾತ್ರ ಅವರು ನೂತನ ಸೃಷ್ಟಿಯರಾಗಿ ನಡೆದುಕೊಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ನಾವು ಯೋಗ್ಯರಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆ ಯೋಗ್ಯವಾದ ಜೀವಿತ ಹೇಗೆ ಬರುತ್ತೆ ಎಂಬುದಾಗಿ ನೋಡುವಾಗ, ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ನೋಡುವಾಗ, ನೀವು ದೇವರಿಂದ ಕರೆಯಲ್ಪಟ್ಟವರಾದಂಥ ಕಾರಣ ಯೋಗ್ಯರಾಗಿ ನಡ್ಕೊಳ್ಬೇಕಾಗಿದೆ. ನೋಡಿ, ನಾವೆಲ್ಲರೂ ಕೂಡ ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕಾಗಿದೆ. ಯಾವ ವಿಷಯದಲ್ಲಿ ಯೋಗ್ಯರಾಗಿ ನಡ್ಕೊಳ್ಬೇಕಾಗಿದೆ? ಕರ್ತನ ಸೇವೆಯನ್ನು ಸೆರೆವನಾದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ, ನೀವು ಪೂರ್ಣ ಶಾಂತಿ. ನೋಡಿ, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ನೋಡಿ, ನಾವು ಯಾವ ರೀತಿಯಲ್ಲಿ ನೂತನ ಸೃಷ್ಟಿಯಾದಾಗ ಯೋಗ್ಯರಾಗಿ ನಾವು ಜೀವಿಸಬೇಕು ಎಂಬುದಾಗಿ ನೋಡುವಾಗ, ನೀವು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವು ಐಕ್ಯವನ್ನು ಕಾಪಾಡಿಕೊಳ್ಳಿರಿ. ಪವಿತ್ರಾತ್ಮನಲ್ಲಿ ನೀವೆಲ್ಲರೂ ಕೂಡ ಆಸಕ್ತರಾಗಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ದೀಕ್ಷಾ ಸ್ನಾನ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಮೂಲಕವಾಗಿ ನಾವೆಲ್ಲರೂ ಕೂಡ ನೂತನ ಸೃಷ್ಟಿಯಾಗುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ. ಪ್ರಿಯರೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರ ಅವನಿಗೆ ಕೃಪಾವರವು ದೊರಕಿದೆ ಎಂಬುದಾಗಿ ನೋಡುತ್ತೇವೆ. ನಾವು ಯೋಗ್ಯರಾಗಿ ಜೀವಿಸುವಾಗ ದೇವರ ಕೃಪಾವರವು ನಮಗೆ ಸಿಗುವಂಥದ್ದಾಗಿದೆ. ಪ್ರಿಯರೇ, ಹಾಗಾಗಿ ದೇವರು ನಮ್ಮನ್ನು ಬೆಳಕಿನ ರಾಜ್ಯದಲ್ಲಿ ನಮ್ಮನ್ನು ನಡೆಸುವುದಕ್ಕೋಸ್ಕರವಾಗಿ ಕರೆದಿದ್ದಾನೆ. ನಾವೆಲ್ಲರೂ ಕೂಡ ಬೆಳಕಿನವರಂತೆ ಜೀವಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೆ. ಪ್ರಿಯರೇ, ಹಾಗಾಗಿ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದಿರಿ, ನಿಮ್ಮಲ್ಲಿ ಯಾವುದೇ ಹೊಸ ಜೀವಿತ ಇರಲಿಲ್ಲ, ಆದರೆ ಈಗ ಕ್ರಿಸ್ತನಲ್ಲಿ ಇದ್ದುಕೊಂಡು ನೀವು ಬೆಳಕಾಗಿದ್ದೀರ. ಪ್ರಿಯರೇ,
ಯಾಕಂತಂದರೆ ಇಗೋ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗ್ತಾನೆ. ಇವತ್ತಿನ ದಿನದಲ್ಲಿ ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದುಕೊಂಡು ಬೆಳಕಾಗಿದ್ದೀರಿ. ಯಾಕೆಂದರೆ ದೇವರು ಲೋಕಕ್ಕೆ ಬೆಳಕಾಗಿದ್ದಾನೆ. ಬೆಳಕಿನವರಂತೆ ನಾವು ನಡೆಯಬೇಕಾಗಿದೆ, ಕ್ರಿಯೆಗಳಿಂದ ಕೂಡಿದ್ದಾಗಿರಬೇಕಾಗಿದೆ. ಪ್ರಿಯರೇ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಮಾನವಾಗಿರಬೇಕು. ಇವತ್ತು ಎಲ್ಲಿ ಪ್ರಕಾಶಮಾನವಾಗಿದೆ ಪ್ರಿಯರೇ? ಇವತ್ತು ಜನರು ನಮ್ಮನ್ನು ಅನೇಕ ವಿಧದಲ್ಲಿ ಮಾತನಾಡುವ ಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನಮ್ಮನ್ನು ಜನರು ಅನೇಕ ರೀತಿಯಲ್ಲಿ ಹೀನೈಸಿ ಮಾತನಾಡುವಂಥ ಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಅನೇಕ ಮದ್ಯಪಾನಗಳನ್ನು ಮಾಡುವಂಥದ್ದು, ಜಗಳ, ಅನೇಕ ಪಾಪದ ಕಾರ್ಯಗಳನ್ನು ಮಾಡುವಂಥದ್ದು, ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳನ್ನು ಮಾಡುವಂಥದ್ದು. ಯಾಕೆಂತಂದರೆ ಅದನ್ನು ನಾವು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನೋಡಿ, ಪೌಲನು ಎಷ್ಟು ಸ್ಪಷ್ಟವಾಗಿ ಅದನ್ನು ಎಚ್ಚರಿಸುವಂಥವನಾಗಿದ್ದಾನೆ. ಹೇಗೆ ಎಂಬುದಾಗಿ ನೋಡುವಾಗ, ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಗಿದೆ. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಿಮ್ಮಲ್ಲಿ ನೂತನ ಸೃಷ್ಟಿ, ನೂತನವಾದಂಥ ಮನಸ್ಸು ನಿಮ್ಮಲ್ಲಿ ಇರಬೇಕಂದ್ರೆ ದೇವರಿಗೆ ಹೇಗೆ ಯೋಗ್ಯರಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ, ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದಂಥ ಆಯುಧಗಳನ್ನು ಧರಿಸಿಕೊಳ್ಳಿರಿ. ದುಂದೌತಣ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜತಾ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಯಾರನ್ನು ಧರಿಸಿಕೊಳ್ಳಬೇಕು? ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ನೂತನ ವರ್ಷ ಎಂಬುದಾಗಿ ನೋಡುವಾಗ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ನೂತನ ಜೀವಿತ ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ನೂತನ ಸೃಷ್ಟಿ ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ಯಾಕೆಂದರೆ ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತೆ ಮಾಡದೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕಾಗಿದೆ. ಇದು ತಾನೇ ನಾವು ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಇವತ್ತು ಯಾವನಾದರೂ ಕ್ರಿಸ್ತನಲ್ಲಿದ್ದಾಗ ಮಾತ್ರ ಅವನು ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಈಗೋ ಎಲ್ಲ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ಕೂಡ ನೂತನವಾಯಿತು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ಎರಡನೇ ಸಾರಿ ಬರುವಾಗ ನಮ್ಮ ಆತ್ಮ, ಪ್ರಾಣ, ಶರೀರವು ದೋಷವಿಲ್ಲದಂತೆ ನಮ್ಮನ್ನು ನಿರ್ದೋಷಿಗಳನ್ನಾಗಿ ಆತನು ನೋಡುವುದಕ್ಕೆ ಇಷ್ಟಪಡುತ್ತಾನೆ. ಪ್ರೇರೆ, ಕ್ರಿಸ್ತನ ಬರುಣ ಸಮೀಪವಾಗಿದೆ. ದೇವರ ಎಣಿಕೆಯಲ್ಲಿ ನಾವೇನಾಗಿದ್ದೇವೆ? ದೇವರ ಎಣಿಕೆಯಲ್ಲಿ ನಾವೆಲ್ಲರೂ ಕೂಡ ಆತನ ನಿರ್ಮಾಣವಾಗಿದ್ದೇವೆ, ಆತನ ಸೃಷ್ಟಿಗಳಾಗಿದ್ದೇವೆ. ನಾವೆಲ್ಲರೂ ಕೂಡ ನೂತನ ಸೃಷ್ಟಿಗಳಾಗಬೇಕೆಂಬುದೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅಂಥ ದೇವರಿಗೆ ನಮ್ಮ ಜೀವಿತವನ್ನು ಅರ್ಪಿಸಿ ನಮ್ಮ ಹೃದಯಗಳಲ್ಲಿ ಆತನಿಗೆ ಸ್ಥಳವನ್ನು ಕೊಟ್ಟು ಆತನಿಗೆ ಯೋಗ್ಯರಾಗಿ ಜೀವಿಸೋಣ. ಇಂಥ ಜೀವಿತ ನಿಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ತಾನೇ ಈ ಒಂದು ವಾಕ್ಯದ ಸಂದೇಶದ ಮೂಲಕವಾಗಿ ನೀವು ಕ್ರಿಸ್ತನಲ್ಲಿದ್ದಾಗ ಮಾತ್ರ ನೂತನ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಆ ನೂತನ ಜೀವಿತ ನಿಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ತಾನೇ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವ ಮರಣಗಳಿಗೆ ಒಡೆಯನಾದಂಥ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ವಾಕ್ಯದ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೂತನ ಜೀವಿತವನ್ನು ಉಂಟು ಮಾಡು ಸ್ವಾಮಿ. ಅವರಲ್ಲಿರುವಂಥ ಎಲ್ಲ ಕತ್ತಲೆಗೆ ಅನುಗುಣವಾದ ಕಾರ್ಯಗಳನ್ನು ತೆಗೆದು ಹಾಕು ಸ್ವಾಮಿ. ಪವಿತ್ರಾತ್ಮನ ಮೂಲಕವಾಗಿ ನೂತನ ಸೃಷ್ಟಿಗಳಾಗಿ, ಕ್ರಿಸ್ತನ ಮೂಲಕವಾಗಿ ನೂತನ ಸೃಷ್ಟಿಗಳಾಗಿ ನಿನ್ನ ಮಹಿಮೆಯಲ್ಲಿ ಅವರು ಜೀವಿಸುವಂಥ ಮಹಾಕೃಪೆಯನ್ನು ದಯಪಾಲಿಸಿಕೊಡು. ಇಲ್ಲಿಯ ತನಕ ನೀನು ನಡೆಸಿದಂಥ ದೇವರೇ, ಮುಂದೆ ಕೂಡ ನಡೆಸುವಾತನಾಗಿದ್ದಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇದ್ದ ಪಕ್ಷದಲ್ಲಿ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ನಾವು ನಿಮಗೋಸ್ಕರವಾಗಿ ನಿರಂತರವಾಗಿ ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಈ ಸಮಯದಲ್ಲಿ ಆಶೀರ್ವದಿಸಿ ಬಲಪಡಿಸಿ ಕಾಪಾಡಲಿ. ಆಮೇನ್.